ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೀಪ್ ಫಿಟ್ನೆಸ್. ಇವತ್ತಿನ ಕಾನ್ಸೆಪ್ಟ್ ಬಂದು ಚೆಸ್ಟ್ ವರ್ಕೌಟ್ ಬಗ್ಗೆ. ಓಕೆ, ಬನ್ನಿ ಚೆಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಇದೇನಪ್ಪ ಇದು ಚೆಸ್ಟ್ ವರ್ಕೌಟ್ ಅಂದ್ಬಿಟ್ಟು ಮನೆಯಲ್ಲೇ ತೋರಿಸ್ತೀರ ಅಂತೀರಾ? ಮನೆ ಮೊದಲ ಪಾಠ ಶಾಲೆ ನಂತರ ಮನೆ ಮೊದಲ ವ್ಯಾಯಾಮ ಶಾಲೆ. 1 ಅವರ್ ಬ್ಯಾಕ್ ನನ್ನ ಮೀಲ್ ಮುಗಿದಿದೆ. ಇವಾಗ 1 ಲೀಟರ್ ನೀರು ಕುಡಿಬೇಕು, ಮೆಡಿಟೇಷನ್ ಮಾಡಬೇಕು. ಫಸ್ಟ್ ಟ್ರೈ ಟು ಯುವರ್ ಮೈಂಡ್, ಬಾಡಿ ವಿಲ್ ಫಾಲೋ ಅಂತ. ಸೊ ಮೆಡಿಟೇಷನ್ ಮಾಡುವಾಗ ಏನ್ ಮಾಡಬೇಕು? ಮೆಡಿಟೇಷನ್ ಮಾಡುವಾಗ ನಿಮ್ಮ ಮೈಂಡ್ ಅಲ್ಲಿ ಅದು ಹಲವಾರು ಥಾಟ್ಸ್ ಬರ್ತಿರುತ್ತೆ. ಸೊ ಪಾಸಿಟಿವ್ ಇನ್ ನೆಗೆಟಿವ್ ಔಟ್ಸ್ ಆಗ್ತಾ ಇರುತ್ತೆ. ಮತ್ತೆ ನ್ಯಾಚುರಲ್ ಬ್ರೀತ್ ಇನ್ ಬ್ರೀತ್ ಔಟ್ ಆಗ್ತಾ ಇರುತ್ತೆ. ನ್ಯಾಚುರಲ್ ಬ್ರೀತ್ ಕಾನ್ಸಂಟ್ರೇಷನ್ ಜಸ್ಟ್ ಮೆಡಿಟೇಷನ್ ಮಾಡುವಾಗ ವಜ್ರಾಸನ ಕೂತ್ಕೊಂಡ್ರೆ ಒಳ್ಳೆಯದು. 20 ಮಿನಿಟ್ಸ್ ಮಿನಿಮಮ್ ಮಾಡಿದ್ರೆ ಒಳ್ಳೆಯದು. ಇವಾಗ ಮೆಂಟಲಿ ಪ್ರಿಪೇರ್ ಆಗಿದ್ರ, ರೆಡಿ ಟು ವರ್ಕ್ಔಟ್ ಟು ಜೇಮ್. ವಾರ್ಮ್ ಅಪ್ ಬಂದಿದೆ, ಚೆಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್ ಇದು ಶೋಲ್ಡರ್ ಜಾಯಿಂಟ್ಸ್ ಫ್ರೀ ಮಾಡಕ್ಕೆ ಪ್ಲೇಟ್ಸ್ ಅದಂತ ಸುತ್ತಮುತ್ತ ಎಲ್ಬೋಸ್ ಸ್ಟ್ರೈಟ್, ಲೆಫ್ಟ್ ಶೋಲ್ಡರ್ ಲೆವೆಲ್ ಸ್ಲೋ ಡೌನ್. 10 to 3 ಸೆಟ್ಸ್ ಮಾಡಿದ್ರೆ ಜಾಯಿಂಟ್ಸ್ ಫ್ರೀ ಆಗುತ್ತೆ. ನೆಕ್ಸ್ಟ್ ಚೆಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡೋದು. ಚೆಸ್ಟ್ ನ ಸೈಂಟಿಫಿಕ್ ನೇಮ್ ಬಂದು ಪೆಕ್ಟೋರಲ್ಸ್. ಅದರಲ್ಲಿ 3 ವಿಧ ಇರುತ್ತೆ: ಅಪ್ಪರ್ ಪೆಕ್ಟೋರಲ್ಸ್, ಮಿಡಲ್ ಪೆಕ್ಟೋರಲ್ಸ್, ಲೋವರ್ ಪೆಕ್ಟೋರಲ್ಸ್. ಸೊ ಇವಾಗ ಫಸ್ಟ್ ಫ್ಲಾಟ್ ಬೆಂಚ್ ನ ಮಿಡಲ್ ಪೆಕ್ಟೋರಲ್ಸ್ ಟ್ರೈ ಮಾಡೋಣ. ನಾವು ಯಾವುದೇ ವರ್ಕೌಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾ ಲೈಟ್ ವೇಟ್ ಸ್ಟಾರ್ಟ್ ಮಾಡ್ಬೇಕು. ಅದಕ್ಕೆ ನಾನು MC ಬಾರಿಂದ ಸ್ಟಾರ್ಟ್ ಮಾಡ್ತೀನಿ. ಫ್ಲಾಟ್ ಬೆಂಚ್ ಪ್ರೆಸ್ ಮಾಡ್ಬೇಕಾದ್ರೆ ಲೆಗ್ ಯಾವಾಗಲೂ ನೆಲದಲ್ಲಿ ಇರಬೇಕು, ಅದರಿಂದ ಸಪೋರ್ಟ್ ಸಿಗುತ್ತೆ. ಪುಷ್ ಮಾಡಬೇಕು ಲೆಗ್ ನ. ಫ್ಲಾಟ್ ಬೆಂಚ್ ಅಲ್ಲಿ ಶೋಲ್ಡರ್ ಲೆವೆಲ್ ಈ ಭಾಗ ಮಾರ್ಕ್ ಇರುತ್ತೆ. ಫ್ಲಾಟ್ ಬೆಂಚ್ ಮಾಡ್ಬೇಕಾದ್ರೆ ಇಷ್ಟು ವೆಟ್ ಇಟ್ಕೊಂಡು ಫಸ್ಟ್ ಹೋಲ್ಡ್ for 2 seconds, then slow down, touch your pectoral muscle, and slowly up, and slow. You can increase the weight every set. Total 5 to 6 sets ಮಾಡಬೇಕು. ಅದರಲ್ಲಿ ಸೆಕೆಂಡ್ ಸೆಟ್ಗೆ ನಾನು 10 kg ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಂದು ವಿತೌಟ್ ಸಪೋರ್ಟ್ ವೆಯ್ಟ್ 100 kg ಪ್ರೆಸ್ ಮಾಡಿದ್ದೀನಿ. 100 kg ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ, ನಿಮ್ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ನೀವು ಪ್ರೆಸ್ ಮಾಡಬಹುದು. ಸ್ಟಾರ್ಟಿಂಗ್ ಖಾಲಿ ಬಾರಿಂದ ಸ್ಟಾರ್ಟ್ ಮಾಡ್ತೀರಾ, ಅದು ಈಸಿ ಹೋಗ್ತಿದ್ರೆ ಮತ್ತೆ ಆಡ್ ಮಾಡ್ಕೊಳ್ಳಿ, ಅದು ಈಸಿ ಹೋಗ್ತಿದ್ರೆ ಮತ್ತೆ ಆಡ್ ಮಾಡ್ಕೊಳ್ಳಿ. ಆ ತರ 4 to 5 sets ರಿಪೀಟ್ ಮಾಡ್ಕೊಂಡು ವೆಯ್ಟ್ ಮಾಡಬಹುದು. ನಿಮ್ ಕೈಲಿ ಖಾಲಿ ಬಾರ್ ಮೇಲೆ ಹೊಡೆದಾಗಂದ್ರೆ ಖಾಲಿ ಬಾರ್ನೇ 4 sets ಫಿನಿಶ್ ಮಾಡಿ. ಇವಾಗ ನಾವು ಫ್ಲಾಟ್ ಬೆಂಚ್ ಮಿಡಲ್ ಪೆಕ್ಟೋರಲ್ಸ್ ವರ್ಕ್ ಮಾಡಿ, ನೆಕ್ಸ್ಟ್ ಇನ್ಕ್ಲೈನ್ ಅಪ್ಪರ್ ಚೆಸ್ಟ್ ವರ್ಕ್ ಮಾಡ್ಕೊಡ್ತೀವಿ. ಇನ್ಕ್ಲೈನ್ ಡಂಬಲ್ ಪ್ರೆಸ್. ಫಸ್ಟ್ ನಾನು 10 kg ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಸೆಟ್ slowly press down till here and slowly back.
ಇವಾಗ 10, 15, 20, 25 4 ಸೆಟ್ಸ್ ಮಾಡಿದೆ. ಬಿಗಿನರ್ಸ್ ಆಗಿದ್ರೆ 2.5, 5, 7.5 ಅಂತ ಲೈಟ್ ವೇಟ್ ಅಲ್ಲೇ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಿಮಗೆ ಎಷ್ಟು ವೆಯ್ಟ್ ಆಗುತ್ತೋ ಗ್ರಾಜುಯಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಮಿಡಲ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಆಯ್ತು. ಇವಾಗ ಲೋವರ್ ಚೆಸ್ಟ್ಗೆ, ಲೋವರ್ ಪೆಕ್ಟೋರಲ್ಸ್ಗೆ ನೆಕ್ಸ್ಟ್ ವೇರಿಯೇಷನ್ ಮಿಡಲ್ ಚೆಸ್ಟ್ಗೆ ಫ್ಲಾಟ್ ಡಂಬಲ್ ಫ್ಲೈಸ್ ಮೇಲಿಂದ ಎಲ್ಬೋ ಸ್ಟ್ರೈಟ್ ಇರುತ್ತೆ. ಕೆಳಗಡೆ ಸ್ಲೋಲಿ ಎಲ್ಬೋ ಬೆಂಡ್ ಮಾಡಿ ಸ್ಕ್ವೀಸ್ ಯುವರ್ ಪೆಕ್ಟೋರಲ್ಸ್, ಹೋಲ್ಡ್ ಒನ್ ಸ್ಟ್ರೈಟ್ ಅಂಡ್ ಸ್ಲೋಲಿ ಅಪ್ ಎಲ್ಬೋ ಸ್ಟ್ರೈಟ್. And 10 to 12 counts, 4 sets. You can increase the weight every 6. Thank you. Next to pec flies. Seated pec flies on first place. You coming front, elbow straight. Lift it slightly, elbow bend. Squeeze your pectorals. Slowly from front. ನೆಕ್ಸ್ಟ್ ಕೇಬಲ್ ಕ್ರಾಸ್ ಓವರ್. ಹಿಂದೆ ಬಂದಾಗ ಎಲ್ಬೋ ಸ್ಟ್ರೈಟ್ ಆಗಬೇಕು, ಹಿಂದೆ ಬರ್ಬೇಕಾದ್ರೆ ಎಲ್ಬೋ ಬೆಂಡ್ ಮಾಡಿ ಸ್ಲೋಲಿ ಸ್ಕ್ವೀಸ್ ಯುವರ್ ಮಸಲ್. Next to parallel bar, double bar. Knee down and up. Ready to 4 sets. Next to single dumbbell pull over. Flat bench al malkotu. Elbow to twist try. Start here. Then leave till the shoulder level and slowly breathe in, breathe out. So ನಿಮಗೆ ಆಗಬೇಕಂದ್ರೆ ಎವ್ರಿ ಸೆಟ್ ವೇಟ್ ಇನ್ಕ್ರೀಸ್ ಮಾಡಿ 4 to 5 sets you can finish your work. So weight training ಎಲ್ಲ ಮುಗಿದಿದೆ. ಲಾಸ್ಟ್ಗೆ ಪುಷ್-ಅಪ್ಸ್ ಬಿಡಿ. ನೀವು ಯಾವುದೇ ವೆಯ್ಟ್ ಟ್ರೈನಿಂಗ್ ಮಾಡಿದ್ಮೇಲೆ ಸ್ಟ್ರೆಚಿಂಗ್ ವೆರಿ ಇಂಪಾರ್ಟೆಂಟ್. ಇವತ್ತು ಪೆಕ್ಟೋರಲ್ಸ್ ಮಾಡಿದೀವಲ್ಲ, ಸೊ ಪೆಕ್ಟೋರಲ್ಸ್ ಸ್ಟ್ರೆಚಿಂಗ್ ಮಾಡಿ ಫಿನಿಶ್ ಮಾಡೋದು. ಇದರಲ್ಲಿ ಸ್ಟ್ರೆಚಿಂಗ್ ಮಾಡ್ಬೇಕಾದ್ರೆ ಇದು 90 ಡಿಗ್ರಿ ಇರಬೇಕು, ಇದು 90 ಡಿಗ್ರಿ ಇರಬೇಕು. ಪೆಕ್ಟೋರಲ್ಸ್ ಮಾತ್ರ ಎಷ್ಟಾದಷ್ಟು ಮುಂದೆ ಪ್ರೆಸ್ ಮಾಡಿ ಜಸ್ಟ್ ಸ್ಟ್ರೆಚ್ ಆಸ್ ಮಚ್ ಕ್ಯಾನ್, ಹೋಲ್ಡ್ ಅಂಡ್ ಕೀಪ್ ಬ್ರೀತಿಂಗ್ ಫಾರ್ 15 to 20 seconds. Each side stretch. ಇಲ್ಲಿಗೆ ಮಂಡೇ ಡೇ 1 ಎಷ್ಟೊಂದು ಮುಗಿದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಟೇಕ್ ಕೇರ್.